ನಾನು ಆಗಲೇ ಹೇಳಿದಾಗೆ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಸ್ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಯಾಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ನಮ್ಮ ಜೊತೆ ಸಿನಿಮಾ ತಂಡ ಇದೆ, ಮಾತನಾಡ್ತಾ ಹೋಗೋಣ. ನೀವಾಗಲೇ ಹೇಳ್ತಾ ಇದ್ರು, ಬ್ರೇಕಲ್ಲಿ ಹೇಳ್ತಾ ಇದ್ರು, ನಿಮಗೆ ಫ್ಯಾನ್ಸ್ ಮೆಸೇಜ್ ಮಾಡಿದ್ರು, ಮ್ಯಾಮ್ ಯಾವಾಗ ಸಿಗ್ತೀರಾ ನೋಡಬೇಕು ಅಂತ ಹೇಳ್ತಾ ಇದ್ರು ಅಂತ. ಸೊ ಯಾವ್ಯಾವ ಶೋ ಇವತ್ತು ಯಾವ್ಯಾವ ಥಿಯೇಟರ್ ವಿಸಿಟ್ ಮಾಡ್ತಿದ್ರೆ? ಬಿಕಾಸ್ ನಿಮ್ಮ ಅಭಿಮಾನಿಗಳು ನಿಮ್ಮನ್ನು ನೋಡೋದಕ್ಕೆ, ನಿಮ್ಮ ಹತ್ರ ಸೆಲ್ಫಿ ತೊಗೊಳೋದಕ್ಕೆ ಕಾಯ್ತಾ ಇರ್ತಾರೆ. ಸೊ ಯಾವ್ಯಾವ ಶೋಗೆ ನೀವು ಹೋಗ್ತೀರಾ ಅಂತ ಹೇಳಿದ್ರು ಅವರು ಬರ್ತಾರೆ. ಸೊ ಹೇಳಿ, ಯಾವ್ಯಾವ ಶೋಗೆ ಹೋಗ್ತಿದ್ದೀರಾ, ಯಾವ್ಯಾವ ಥಿಯೇಟರ್ಗೆ ಹೋಗ್ತಿದ್ದೀರಾ? 7 o'clock ಇದು ಲುಲು ಮಾಲ್ಗೆ ಹೋಗ್ತೀವಿ. ಅದಾದಮೇಲೆ ಈಗ 1:30ಗೆ ಇಮಿಡಿಯೇಟಾಗಿ ಇದು GT ಮಾಲು. ಅದಾದಮೇಲೆ 4 ಗಂಟೆಗೆ ಗೋಪಾಲನ್ನು. ಹಾಗೆ ನೈಟ್ ಒಂದು ಮಿರಾಜಲ್ಲಿ ಒಂದು ಶೋ ಇದೆ. ಜೊತೆಗೆ ಈಗ ಮೇ ಬಿ 2:30ಗೆ ಒಂದು ವೈಷ್ಣವಿಲೆಲ್ಲೋ ಇರಬೇಕು, ಅಲ್ಲೊಂದು. ಸೊ ಎಲ್ಲ ಇದಿಷ್ಟು ಕವರ್ ಮಾಡ್ತೀವಿ. ರಕ್ಷಿತ್, ನಿಮಗೆ ಫಿಮೇಲ್ ಫಾಲೋಯಿಂಗ್ ಜಾಸ್ತಿ ಆಗಿದೆಯಂತೆ, ಹೌದಾ? ಹುಡುಗಿರೆಲ್ಲ ಸಿಕ್ಕಾಪಟ್ಟೆ ಫ್ಯಾನ್ಸ್ ಆಗ್ಬಿಟ್ಟಿದಾರಂತ ನಿಮಗೆ? ಏನೋ ಗೊತ್ತಿಲ್ಲ. ಆಂಟಿ ಫ್ಯಾನ್ಸ್? ಓ, ಇದು ನನಗೆ ಗೊತ್ತಿರಲಿಲ್ಲ, ಹೊಸ ವಿಷಯ. ಹೇಳಿ ಅನುಷಾ, ಆಂಟಿ ಫ್ಯಾನ್ಸ್ ಎಲ್ಲ ಆಗ್ಬಿಟ್ಟಿದಾರ? ಸೀರಿಯಲ್ ಮಾಡ್ತಿದ್ರಲ್ಲ ಸೀರಿಯಲ್ ಅಲ್ಲ, ಸಿನಿಮಾ ನೋಡಿ ಹುಡುಗಿರ್ ಫ್ಯಾನ್ಸ್ ನೋಡ್ತಿದ್ರಲ್ವಾ, ಸೊ ತಿರ್ಗಾ ಸ್ಕ್ರೀನ್ ಮೇಲೆ ನೋಡಿ ಅದೊಂದು ಕನೆಕ್ಷನ್ ಜಾಸ್ತಿ ಆಗಿದೆ. ಏನ್ ರಕ್ಷಿತ್, ನನ್ ಹುಡುಗಿರು ತುಂಬಾ ಜನ ಫ್ಯಾನ್ಸ್ ಆಗ್ತಾರೆ ಅಂತ ಅನ್ಕೊಂಡಿದ್ದೆ. ಆಂಟೀಸ್ ಎಲ್ಲ ತುಂಬಾ ಇಷ್ಟಪಡ್ತಿದಾರಂತೆ ನಿಮ್ಮನ್ನ. ಹುಡುಗಿರೋ ಆಂಟಿರೋ ಒಟ್ನಲ್ಲಿ ಫೀಮೇಲ್ ಫ್ಯಾನ್ಸ್ ಯಾರ ಒಟ್ನಲ್ಲಿ ಫ್ಯಾನ್ಸ್ ಆಗ್ಲಿ ಅಷ್ಟೇ, ಬಂದ್ ಸಿನಿಮಾ ನೋಡ್ಲಿ ಅಷ್ಟೇ. ಹುಡುಗರ್ ಫ್ಯಾನ್ಸ್ ಜಾಸ್ತಿ ಆಗಿದ್ದಾರೆ ಅವ್ರಿಗೆ. ಹೌದಾ? ಹೌದು, ಅವ್ರ ಡೈಲಾಗ್ಸ್ ಆಗಿದೆ. ಎಸ್ಪೆಷಲಿ ಎಂಡ್ ಅಲ್ಲ, ಕ್ಲೈಮ್ಯಾಕ್ಸ್ ಡೈಲಾಗ್ ಇದೆಯಲ್ಲ, ಫುಲ್ ವಿಸಿಲ್ ಚಪ್ಪಾಳೆ ಎಲ್ಲ ಒಟ್ನಲ್ಲಿ ಥಿಯೇಟರ್ ಅಲ್ಲಿ ಕ್ಲೈಮ್ಯಾಕ್ಸಿಗಂತೂ ಬ್ಲಾಸ್ಟ್ ಆಗ್ತಿದೆ ಎಲ್ಲಾ ಕಡೆನೂ. ಆಮೇಲೆ ಹೆಂಗ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ಕೆಲವ್ರು ಬಂದು ಅಣ್ಣ ನಮ್ಮ ಮರ್ಯಾದೆ ಉಳಿಸ್ಬಿಟ್ಟ ಅಣ್ಣ ನೀನು. ಹುಡುಗರು ಮರ್ಯಾದೆ ಉಳಿಸಿದ್ರು ಅಂತಾರೆ, ನಮ್ಮಿಬ್ರು ಹುಡುಗಿರ್ ಮರ್ಯಾದೆನೂ ಉಳಿಸಿದ್ದಾರೆ. ಹೌದು ಹೌದು. ಆದ್ರೆ ಹೆಣ್ಮಕ್ಳು ಬಂದು ಅವ್ರಿಗೆ ಹೇಳ್ತಾರೆ. ನಿಮಗೆ ಗಂಡ್ ಮಕ್ಳು ಬಂದು ಹೇಳಿ, ಆಕ್ಚುಲಿ ನಾನು ಅದನ್ನೇ ಕೇಳೋಣ ಅಂತ ಅನ್ಕೊಂಡಿದ್ದೆ. ಬಿಕಾಸ್ ನಾವು ನೋಡಿದ ಶೋ ಅಲ್ಲೂ ಕ್ಲೈಮ್ಯಾಕ್ಸ್ ಅಲ್ಲಿ ಫ್ರೆಂಡ್ಶಿಪ್ ಬಗ್ಗೆ ಡೈಲಾಗ್ ಹೇಳ್ತು, ಫುಲ್ ಎಲ್ಲ ಜೋರಾಗಿ ಚಪ್ಪಾಳೆ ಹೊಡೆದು ಕಿರ್ಚಿ ಶಿಲೆ ಹೊಡಿತಾ ಇದ್ರು. ಸೊ ಥಿಯೇಟರ್ ಅದ ರೆಸ್ಪಾನ್ಸ್ ಹೇಗೆ ಸಿಗ್ತಾ ಇದೆ ಅಂತ ಸಂಜನಾ ಹೇಳಿ, ಕ್ಲೈಮ್ಯಾಕ್ಸ್ ಅಲ್ಲಿ ಆ ಡೈಲಾಗ್ಗೆ ಹೆಂಗಿದೆ ರೆಸ್ಪಾನ್ಸ್ ಥಿಯೇಟರ್? ಸಖತ್ತಾಗಿದೆ ಮ್ಯಾಮ್. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಾನು GT ಮಾಲಲ್ಲಿ ಇದ್ದೆ ನಿನ್ನೆ, ಅಂಡ್ ಎಲ್ಲರೂ ಫುಲ್ ಚಪ್ಪಾಳೆ ಬಿಸಿಲು ಫುಲ್ ತಟ್ತಾ ಇದ್ರು. ಸೊ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅವ್ರು ಎಷ್ಟು ಜೋಶಲ್ಲಿ ಎಂಕರೇಜ್ ಮಾಡ್ತಾ ಇದ್ರು, ಸಪೋರ್ಟ್ ಮಾಡ್ತಾ ಇದ್ರು. ಸೊ ತುಂಬಾ ಖುಷಿ. ಯಾವುದೇ ಥಿಯೇಟರ್ ವಿಸಿಟ್ ಹೋದ್ರು ನಾವು ಲಾಸ್ಟ್ ಸೀನಿಗೆ ಹೋಗ್ತೀವಿ. ಲಾಸ್ಟ್ ಸೀನಲ್ಲಿ ಸುಮ್ಮನೆ ಹಿಂಗೆ ನೋಡಿದ್ರೆ ಆಡಿಯನ್ಸ್ನ ಒಂದಷ್ಟು ಜನ ಆಲ್ರೆಡಿ ಬಿಡೋ ಅಂತ ಹೇಳ್ತಾ ಇರ್ತಾರೆ. ಸೊ ಅದು ನೋಡಿ, ಓ ಪಕ್ಕ ವರ್ಕ್ ಆಗಿದೆ, ನಾವು ಏನೇನು ಅನ್ಕೊಂಡಿದೀವಿ ಅಂತ. ಸಿನಿಮಾದಲ್ಲಿ ಮಾತ್ರ ಹೀಗಾಗದ್ದು ಅನ್ಸುತ್ತಲ್ಲ, ಆಡಿಯನ್ಸ್ ಸಿನಿಮಾ ನೋಡಿ ಅಳ್ತಾ ಇದ್ರೆ ಸಿನಿಮಾ ತಂಡ ಖುಷಿ ಆಗುತ್ತೆ. ಬಿಕಾಸ್ ಸಿನಿಮಾ ಕನೆಕ್ಟ್ ಆಗಿದೆ, ಸಿನಿಮಾ ಕನೆಕ್ಟ್ ಆಗಿದೆ ಅಂತ. ಬೇರೆ ವಿಚಾರದಲ್ಲಿ ಹತ್ರ ಅಳು ಬರುತ್ತೆ, ಸಿನಿಮಾ ವಿಚಾರದಲ್ಲಿ ಮಾತ್ರ ಸಿನಿಮಾ ಗೆದ್ದಿದೆ, ಅಳ್ತಾ ಇದ್ದಾರೆ ಅಂದ್ರೆ ಸಿನಿಮಾ ಗೆದ್ದಿದೆ ಅಂತ ಖುಷಿ ಆಗುತ್ತೆ. ಸೊ ಫಸ್ಟ್ ಹಾಫ್ ಪೂರ್ತಿ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ನಗ್ಸ್ತೀರಾ, ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ಅಲ್ಲಿ ಅಳಿಸ್ತೀರಾ. ಆನ್ ಸ್ಕ್ರೀನ್ ಅಲ್ಲಿ ಸಿನಿಮಾ ಮಾಡಿ ಜನರನ್ನ ನಗ್ಸೋದು ತುಂಬಾ ಕಷ್ಟ, ಅಳಿಸೋದು ತುಂಬಾ ಕಷ್ಟ. ಎಸ್ಪೆಷಲಿ ನಮ್ಮ ಕನ್ನಡ ಆಡಿಯನ್ಸ್ ನಂತೂ ನಗ್ಸೋದು ಕಷ್ಟ, ಅಳಿಸೋದು ಕಷ್ಟ. ಬಿಕಾಸ್ ಎಲ್ಲರೂ ಹೇಳ್ತಿರ್ತಾರೆ, ನಮ್ಮ ಕನ್ನಡ ಆಡಿಯನ್ಸು ಸಿಕ್ಕಾಪಟ್ಟೆ ಸ್ಮಾರ್ಟ್ ಆಡಿಯನ್ಸು, ಸಿನಿಮಾಗಳನ್ನ ಅಷ್ಟು ಈಸಿಯಾಗಿ ಯಾವ ಸಿನಿಮಾಗಳನ್ನ ಗೆಲ್ಸಲ್ಲ, ಅಷ್ಟು ಈಸಿಯಾಗಿ ಯಾವ ಸಿನಿಮಾಗಳನ್ನ ಒಪ್ಕೊಳ್ಳಲ್ಲ. ಅಂತಂದ್ರಲ್ಲಿ ನಿಮ್ಮ ಸಿನಿಮಾ ಇಷ್ಟಪಟ್ಟಿದ್ದಾರೆ, ಒಪ್ಕೊಂಡಿದ್ದಾರೆ, ಗೆಲ್ಲಿಸ್ತಾ ಇದ್ದಾರೆ. ಸೊ ಸ್ಕ್ರೀನ್ನಲ್ಲಿ ನಗ್ಸ್ತಾ ಇರೋದು, ಅಳಿಸ್ತಾ ಇರೋದು ಎಷ್ಟು ಖುಷಿ ಇರುತ್ತೆ ಮೇಡಮ್. ಅಂದರೆ ಫಸ್ಟೇ ಒಂದು ಮಾತಿದೆ, ಇಂಡಸ್ಟ್ರಿಲಾಗಲಿ ಎಲ್ಲ ಕಡೆನೂ ಆಗಲಿ, ಬೇರೆ ಇಂಡಸ್ಟ್ರಿ ಅವರು ಅದನ್ನೇ ಹೇಳ್ತಾರೆ, ಬ್ಯಾಂಗ್ಳೂರಲ್ಲಿ ಸಿನಿಮಾ ಹೊಡ್ತಾ ಇಡೀ ಇಂಡಿಯಾದಲ್ಲಿ ಹೊಡ್ಬಿಡುತ್ತೆ ಈಸಿಯಾಗಿ. ಏನಕ್ಕೆ ಅಂದರೆ ನಮ್ಮಲ್ಲೇ ಅಷ್ಟು ಕಾಂಪ್ಲಿಕೇಟೆಡ್ ಆಡಿಯನ್ಸು, ಇಂಟೆಲಿಜೆಂಟ್ ಆಡಿಯನ್ಸು, ಸ್ಮಾರ್ಟ್ ಆಡಿಯನ್ಸ್ ಇರೋದು. ಅದನ್ನು ಈಸಿಯಾಗಿ ಯಾವುದನ್ನು ತಗೊಳ್ಳಲ್ಲ. ಆಮೇಲೆ ಅಟ್ ದಿ ಸೇಮ್ ಟೈಮ್ ಸುಮಾರು ಜನಕ್ಕೆ ಅದೊಂದು ಆಸೆ ಇದೆ, ಅಂದರೆ ನಾವು ಮೂವಿಗೆ ಬಂದಾಗ ಅಲ್ಲಿ ಚೆನ್ನಾಗಿ ನಗಬೇಕು, ಚೆನ್ನಾಗಿ ಅಳಬೇಕು, ಅದೆಲ್ಲ ಎಮೋಷನ್ಸ್ನು ನಾವು ಅದರಲ್ಲಿ ಆಮೇಲೆ ಜೊತೆಗೆ ಎಂಟರ್ಟೈನ್ಮೆಂಟು ಬೇಕು, ಅಷ್ಟು ಎಮೋಷನ್ಸ್ ಬೇಕು ಅಂತ. ನಮ್ಮ ಮೂವಿಲಿ ಅದು ಎಲ್ರಿಗೂ ಈಸಿಯಾಗಿ ಕನ್ವೆ ಆಗ್ತಿದೆ. ಆಮೇಲೆ ಲಾಸ್ಟ್ ಟೈಮ್ ನೀವು ಹೇಳಿದ್ರಲ್ಲ, ಆ ಪಾಯಿಂಟು ಸುಮಾರು ಜನ ಹೇಳ್ತಾ ಇದ್ದಾರೆ, ಅಣ್ಣ ನಿಮ್ಮ ಕಾಸ್ಟ್ಯೂಮ್ಸ್ ಅಂತೂ ಇನ್ನೂ ನಂತರ ಯಾರೋ ಅಬ್ಸರ್ವ್ ಮಾಡಿದ್ದಾರೆ ಹಾಗಾದ್ರೆ? ಎಲ್ಲ ಸುಮಾರು ಜನ ಹೇಳ್ತಿದ್ದಾರೆ ಅದನ್ನ. ಹೌದಾ? ಓ ಸೂಪರ್. ಸಿ ಅಂದ್ರೆ ಕಾಸ್ಟ್ಯೂಮ್ಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ ಅಂದ್ರೆ ಇನ್ನು ಎಷ್ಟು ಡೀಪ್ ಆಗಿ, ಎಷ್ಟು ಇನ್ವಾಲ್ವ್ ಆಗಿ ಸಿನಿಮಾ ನೋಡಿದ್ದಾರೆ ಅಂತ ಖುಷಿ ಪಡ್ಬೇಕು. ಬಿಕಾಸ್ ಹೀರೋಯಿನ್ಸ್ ಕಾಸ್ಟ್ಯೂಮ್ಸ್ಗಳು ನೋಡಿದಾಗ ಹುಡುಗಿರ್ ನಾವು ಮಾತಾಡ್ತೀವಿ, ಅವಳು ಹಾಕೊಂಡಿದ್ ಗೌನ್ ಚೆನ್ನಾಗಿತ್ತು ಅಂತ. ಯೂಶಲಿ ಹುಡುಗರು ಮಾತಾಡಲ್ಲ, ಅದನ್ನೇ ಹೇಳ್ತಾರೆ. ಹೀರೋ ಕಾಸ್ಟ್ಯೂಮ್ ಬಗ್ಗೆ ಹುಡುಗರು ಮಾತಾಡಿದಾರೆ ಅಂದ್ರೆ ನೆಕ್ಸ್ಟ್ ಇಷ್ಟಪಟ್ಟಿದ್ದಾರೆ. ನೆಕ್ಸ್ಟ್ ರಕ್ಷಿತ್ ಬರ್ಡೇಗೆಲ್ಲ ರಕ್ಷಿತ್ ಕೈಗೆ ಸಿಗಲ್ಲ, ಬಿಕಾಸ್ ಮನೆ ಮುಂದೆ ಫ್ಯಾನ್ಸ್ ನಿಂತ್ಬಿಟ್ಟಿರ್ತಾರೆ ಅನ್ಸುತ್ತೆ. ಫುಲ್ ಫ್ಲೆಕ್ಸ್ ಎಲ್ಲ ಹಾಕಿ, ಬ್ಯಾನರ್ ಎಲ್ಲ ಹಾಕಿ, ನೆಕ್ಸ್ಟ್ ಕ್ಷೀರಾಭಿಷೇಕ ಎಲ್ಲ ಮಾಡಿ. ರಕ್ಷಿತ್ ಮೊದಲೇ ಸಿನಿಮಾದಲ್ಲಿ ಗೆದ್ಬಿಟ್ಟಿದಾರ. ರಕ್ಷಿತ್ ಖುಷಿ ಪಡ್ಬೇಕಲ್ಲ ನೀವು?
ಮೂರೂ ಚೆನ್ನಾಗಿದ್ರ ಇನ್ಫ್ಯಾಕ್ಟ್ ಅನುಷಾ ಫಸ್ಟ್ ಮೂವಿ ಆದ್ರೂ ಮೊದಲನೇ ಸಿನಿಮಾದಲ್ಲೇ ಗೆಲುವು ಸಿಗೋ ತುಂಬಾ ಕಮ್ಮಿ ಜನಕ್ಕೆ. ಅಂಡ್ ನಾವು ಮುಂಚೆಯಿಂದ ಮಾತಾಡ್ಬೇಕಾದ್ರೆ ಸಿನಿಮಾ ಜೆನ್ಸಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ. ಫ್ಯಾಮಿಲಿ ಆಡಿಯನ್ಸ್ಗೆ ಇಷ್ಟ ಆಗಿದೆ ಇಲ್ಲ ಅಂತಲ್ಲ, ಬಟ್ ಕಾಲೇಜ್ಗೆ ಹೋಗ್ತಿರೋ ಹುಡುಗರಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಸಿನಿಮಾ ನೋಡ್ತಿದಾರಂತೆ. ಥಿಯೇಟರ್ ಆಲ್ಮೋಸ್ಟ್ ಅರ್ಧವರಿ ಕಾಲೇಜ್ ಹುಡುಗಿರೇ ಇದಾರಂತೆ. ಸೊ ಹೇಗೆ ಅನಿಸ್ತಾ ಇದೆ ಅನುಷಾ? ಫುಲ್ ಖುಷಿ ಆಗುತ್ತೆ ಅನುಷಾ ಏನೇ ಕೇಳಿದ್ರು ಮ್ಯಾಮ್ ಖುಷಿ ಆಗ್ತದೆ ಮ್ಯಾಮ್, ಗೊತ್ತಾಗ್ತದೆ ಖುಷಿ ಜಾಸ್ತಿ ಆಗ್ತದೆ ಅಂತ. ಅವ್ರ ರಿಯಾಕ್ಷನ್ಸ್ ಅವ್ರದ್ದು ಫುಲ್ ಈ ನಗು ಸೀನ್ಸ್ ಬಂದಾಗ ಫುಲ್ ಕಿರ್ಚಾಡೋದು ಆ್ಯಂಡ್ ಅದೊಂದು ಸೆಕೆಂಡ್ ಹಾಫ್ ಬರುತ್ತಲ್ಲ ಅವಾಗ ಫುಲ್ ಸೈಲೆಂಟ್ ಆಗಿರೋದು ಅದೆಲ್ಲ ನೋಡಿದ್ವಿ. ನಿಮ್ಗೆ Connect ಆಗಿದೆ ಓಕೆ, ಸಿನಿಮಾ ರಿಲೀಸ್ ಆದ್ಮೇಲೆ ನಿಮ್ಗೆ ಯಾರೇನೇನು ಕಾಂಪ್ಲಿಮೆಂಟ್ ಕೊಟ್ರು? ಹೊಸ ಪ್ರತಿಭೆ ಅನ್ಸಲ್ಲ, ಚೆನ್ನಾಗಿ ಮಾಡಿದ್ದೀರಾ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದೀರಾ ಅಂತ. ಇಷ್ಟೇ ಸಾಫ್ಟ್ ಆಗಿರ್ತೀರಾ ನೀವು ರಿಯಲ್ ಲೈಫಲ್ಲೂ? ಹೌದು, ಅಷ್ಟೇ. ಇಷ್ಟೇ ಸಾಫ್ಟ್ ಆಗಿರ್ತಾರೆ ಅವರು ರಿಯಲ್ ಲೈಫಲ್ಲೂ? ಜನರಿಗೆಲ್ಲ ಪಾಪ ಸುಳ್ಳು ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಹೌದು, ನಂಬಕ್ಕಾಗುತ್ತಾ? ನಾನು ರಕ್ಷಿತ್ ನಂಬ್ತೇನೆ ಈ ವಿಚಾರದಲ್ಲಿ. ರಕ್ಷಿತ್, ಟ್ರೈಲರ್ ಅಲ್ಲಿ ಆಲ್ಮೋಸ್ಟ್ ಸಿನಿಮಾ ಕಂಟೆಂಟ್ ಬಿಟ್ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ, ಬಟ್ ಆಸ್ ಯು ಸೆಡ್ ಒಂದ್ ಯಾವ್ದೋ ಬಿಟ್ಟು ನೋಡಿ ಜನ ನಂಗೆ ಗೊತ್ತಿಲ್ಲಪ್ಪ ಇಲ್ಲೇನೋ. ಓಕೆ ರಕ್ಷಿತ್ ಮಾತಾಡಿ. ಸೊ ಸಿನಿಮಾ ಬಗ್ಗೆ ಮಾತನಾಡಬೇಕಾದ್ರೆ ಒಂದು ವಿಡಿಯೋ ನೋಡಿ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಸೊ ಇನ್ನು ಸಿನಿಮಾ ನೋಡದೇ ಇರೋ ಜನರಿಗೆ ಒನ್ ಲೈನಲ್ಲಿ ನೀವು ಸಿನಿಮಾ ಸ್ಟೋರಿನಾದ್ರೂ ಹೇಳಿ, ಸಿನಿಮಾ ಬಗ್ಗೆನಾದ್ರೂ ಹೇಳಿ, ಏನಾದ್ರೂ ಹೇಳಿ, ಒನ್ ಲೈನಲ್ಲಿ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕೆ ಸಿನಿಮಾ ನೋಡ್ಬೇಕು? ಅದೇ ಇವಾಗ ಇಬ್ಬರು ಒಂದೇ ಹುಡುಗನ ಮದುವೆ ಆಗಬೇಕು ಅಂತ ಅನ್ಕೊಂಡಿರೋದೇ ಹೊಸ ಪಾಯಿಂಟು. ಆ ಪಾಯಿಂಟಿಂದ ನಮ್ಮ ಸುತ್ತಮುತ್ತ ಇರೋರಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಇನ್ ಕೇಸ್ ಫ್ಯೂಚರಲ್ಲಿ ಯಾವುದಾದ್ರೂ ಹೆಣ್ಮಕ್ಳು ಅಷ್ಟು ಕ್ಲೋಸ್ ಆಗಿದ್ದು ಅವ್ರೇನಾದರೂ ಈ ಥರ ಡಿಸಿಷನ್ ತೊಗೊಂಡ್ರೆ ಅದು ಸರಿನಾ ತಪ್ಪಾ, ಅದರಿಂದ ಏನೇನಾಗುತ್ತೆ ಪ್ರತಿಯೊಂದೂ ನಾವು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಅದು ಹಾಗೆಯೇ ಫ್ರೆಂಡ್ಶಿಪ್ಪು ಮತ್ತು ಲವ್ ಬಗ್ಗೆ ಅಂದರೆ ವ್ಯಾಲ್ಯೂಸ್ನ ಪ್ರಾಪರಾಗಿ ಹೇಳಿದ್ದೀವಿ ಅಂತ ನನ್ನ ಭಾವನೆ. ಸೊ ನಾನು ಆಡಿಯನ್ಸ್ಗೆ ಏನು ಹೇಳ್ತೀನಿ ಅಂತ ಅಂದರೆ, ಇದರಲ್ಲಿ ಆ್ಯಕ್ಚುಲಿ ಕಲಿಯೋಕ್ಕೇ ಸಿಕ್ಕಾಪಟ್ಟೆ ಪಾಯಿಂಟ್ಸ್ ಇದೆ. ಮಕ್ಕಳಿಗೇನು ಅಂತಂದರೆ ನಾವುಗಳು ತಗೊಳ್ಳೋ ಡಿಸಿಷನ್ಸಿಂದ ಅಪ್ಪ ಅಮ್ಮಂಗೆ ಅಥವಾ ಅಕ್ಕಪಕ್ಕದಲ್ಲಿರೋರಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದೀವಿ. ಪೇರೆಂಟ್ಸ್ ಏನಕ್ಕೆ ನೋಡಬೇಕು ಅಂತಂದರೆ, ನಮ್ಮ ಮಕ್ಕಳ ಜೀವನದಲ್ಲಿ ಏನು ನಡೀತಿದೆ ಅನ್ನೋದನ್ನ ಅವ್ರು ತಿಳ್ಕೊಬೇಕು, ಅವರು ಆ ಫ್ರೀಡಮ್ ಕೊಡಬೇಕು ಎಕ್ಸ್ಪ್ರೆಸ್ ಮಾಡೋಕ್ಕೆ. ಇಲ್ಲ ಅಂತ ಅಂದರೆ ಮಕ್ಕಳು ಅವ್ರ ಫ್ರೆಂಡ್ಸ್ ಹತ್ರ ಬಿಟ್ಟು ಬೇರೆ ಇನ್ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ಕೆಲವು ವಿಷಯನ. ಸೊ ಆ ಫ್ರೀಡಮ್ ಕೊಟ್ಟರೆ, ಆ ಫ್ರೀಡಮ್ ಏನಕ್ಕೆ ಕೊಡಬೇಕು ಅನ್ನೋದನ್ನು ನಮ್ಮ ಮೂವಿಲಿ ತಿಳ್ಕೊಂಡ್ರೆ 100% ಮಕ್ಕಳು ಬಂದು ಸ್ಟ್ರೈಟಾಗಿ ಈ ಥರ ಏನಾದರೂ ಡಿಸಿಷನ್ ತೊಗೊಂಡ್ರೆ, ಅಪ್ಪ ನಾನು ಹಿಂಗೆ ಅಂದ್ಕೊಂಡಿದ್ದೀನಿ ಅಂತ ಅವ್ರ ಹತ್ರನೇ ಹೇಳ್ತಾರೆ. ಅದು ಸರಿನೋ ತಪ್ಪೋ ಅಂತ ಪೇರೆಂಟ್ಸೇ ಗೈಡ್ ಮಾಡ್ಬೋದು. ಒಂದು ಲವ್ ಸ್ಟೋರಿ ಸಿನಿಮಾ ಆದ್ರೂ ಪೇರೆಂಟ್ಸು ಮಕ್ಕಳು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ, ಎಲ್ರಿಗೂ ಗೊತ್ತಾಗಬೇಕಾಗಿರೋ ವಿಚಾರನ ಹೇಳ್ತಾ ಇದ್ದೀರಾ. ಖುಷಿ ವಿಚಾರ. ಸಂಜನಾ, ನೀವೇನು ಹೇಳಕ್ಕೆ ಇಷ್ಟಪಡ್ತಾರೆ? ಇವಾಗ ಇನ್ನೂ ಸಿನಿಮಾ ನೋಡಿಲ್ದೇ ಇರೋ ಆಡಿಯನ್ಸು, ಹೊಸ ತಂಡ ಖಂಡಿತವಾಗ್ಲೂ ಅಲ್ಲ, ನೀವಂತೂ ಹೊಸಬ್ರಲ್ವೇ ಅಲ್ಲ, ಆಲ್ರೆಡಿ ಸಿನಿಮಾ ಮಾಡಿದ್ದೀರಾ. ಸೊ ಹಾಗಾಗಿ ಹೊಸ ತಂಡ ಏನಲ್ಲ. ರಕ್ಷಿತ್ ಕೂಡ ಆಲ್ರೆಡಿ ಸೀರಿಯಲ್ ಮಾಡಿರೋರೆ, ಆಲ್ರೆಡಿ ನೋನ್ ಫೇಸೇ. ಸೊ ಹಾಗಾಗಿ ಹೊಸ ತಂಡ ಅಲ್ಲ, ಬಟ್ ಇನ್ನೂ ಕೂಡ ಜನ ಯೋಚನೆ ಮಾಡ್ತಿರೋರು ಅಥವಾ ಇನ್ನು ಸಿನಿಮಾ ನೋಡದೇ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಯಾಕೆ ಸಿನಿಮಾ ನೋಡಬೇಕು ಅಂತ ಹೇಳ್ತೀರಾ? ಸಿನಿಮಾದಲ್ಲಿ ಇದು 3 ಮೇಜರ್ ಕಂಟೆಂಟ್, ನಮ್ಮದು ಹೈಲೈಟ್ ಕಂಟೆಂಟ್, ಇದು 3 ವಿಚಾರಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಯಾವ ವಿಚಾರಗಳು? ಆ್ಯಕ್ಚುಲಿ ಮ್ಯಾಮ್ ನಂಗೆ ತುಂಬ ಖುಷಿ ಆಯಿತು, ಯಾಕಂದರೆ ನೆನ್ನೆ ನಮ್ಮ ಅಮ್ಮ ಹೇಳ್ತಿದ್ರು, ಅವ್ರು ಬೇರೆ ಥಿಯೇಟ್ರಿಗೆ ಹೋಗಿದ್ರು ಆ್ಯಂಡ್ ಅಲ್ಲಿ ತುಂಬ ಕಾಲೇಜ್ ಹುಡುಗಿರಿದ್ರು. ಸೊ ಸುಮ್ಮನೆ ಅವ್ರು ಕೇಳಿದ್ರು, ಯಾಕೆ ನೀವು ಬಂದ್ರಿ, ಯಾವ ಕಡೆಯಿಂದ ಯಾರಾದರೂ ಹೇಳಿದ್ರಾ ಅಂತ. ಇಲ್ಲ, ನಮ್ಮ ಫ್ರೆಂಡ್ಸ್ ನೆನ್ನೆ ನೋಡಿದ್ರು, ತುಂಬ ಇಷ್ಟ ಆಯಿತು ಅವ್ರಿಗೆ, ನೀವು ಹೋಗಲೇಬೇಕು ಅಂತ ಹೇಳಿದ್ರು, ಸೊ ಅದಕ್ಕೆ ಬಂದ್ವಿ ಅಂತ. ಸೊ ವರ್ಡ್ ಆರ್ಗ್ಯಾನಿಕ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ. ಸೊ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಲೈಕ್ ಯು ಸೆಡ್ ಅಂದರೆ, ಐ ಮೀನ್ ಅವ್ರು ಆ್ಯಕ್ಚುಲಿ 3 ಪಾಯಿಂಟ್ಸ್ ಆಲ್ರೆಡಿ ಹೇಳಿದ್ದಾರೆ, 3 ಮೇನ್ ಪಾಯಿಂಟ್ಸ್ ಆಲ್ರೆಡಿ ಹೇಳಿದ್ದಾರೆ. ಬಟ್ ನನ್ನ 3 ಪಾಯಿಂಟ್ಸ್ ಏನಂತಂದರೆ, ಇದರಲ್ಲಿ ನಿಮಗೆ ಒಂದು ವಿಷಯ ಗ್ಯಾರಂಟಿ, ಎಂಟರ್ಟೈನ್ಮೆಂಟ್. ಸೊ ದಯವಿಟ್ಟು ನೋಡಿ. ಮೈಸೂರು ಅಷ್ಟೇ ಮೇಡಮ್, ಆರ್ಗ್ಯಾನಿಕ್ ಆಗಿ ನಮ್ದು ಒಂದೇ ಸಿನಿಮಾ 10 on 10 ಇರೋದು ಈಗಲೂ. ಸೀರಿಯಸ್ ಇನ್ನೆಲ್ಲಾನು ನನ್ನನ್ನು ಕೇಳಿದ್ರೆ ಸಿನಿಮಾ ನೋಡೋದಕ್ಕೆ 3 ಮೇಜರ್ ಹೈಲೈಟ್ಸ್ ಏನಪ್ಪಾ ಅಂದ್ರೆ ಅನುಷಾ, ಸಂಜನಾ ಮತ್ತೆ ರಕ್ಷಿತ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಕ್ಕೆ, ಅಂಡ್ ಆಲ್ ದಿ ವೆರಿ ಬೆಸ್ಟ್. ಸಿನಿಮಾ ಈ ವಾರ ಪೂರ್ತಿ ಹೌಸ್ಫುಲ್ ಆಗಲಿ, ಎಲ್ಲಾ ಶೋಸ್ಗಳು ಹೌಸ್ಫುಲ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಜಾಯಿನ್ ಆಗಿದ್ದಕ್ಕೆ. ವೀಕ್ಷಕರ, ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಸಿನಿಮಾ ಈಗ ಆಲ್ರೆಡಿ ರಿಲೀಸ್ ಆಗಿದೆ. ಸೊ ಹೊಸಬ್ರ ತಂಡ ಅಂತೆಲ್ಲ ದಯವಿಟ್ಟು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಬಿಕಾಸ್ 3 ಜನ ಹೀರೋ ಮತ್ತೆ ಹೀರೋಯಿನ್ಸ್ 3 ಜನ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ ಅಂಡ್ ಸಿನಿಮಾ ನೋಡಿರೋರು ತುಂಬಾ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ದಯವಿಟ್ಟು ನಿಮ್ಮ ಹತ್ತಿರದ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಅಂಡ್
ಎಲ್ರಿಗೂ ಆಶೀರ್ವಾದ ಮಾಡಿ. ಜೊತೆಗೆ ನಮ್ಮ ಕನ್ನಡದ ಸಿನಿಮಾ ಆಗಿರೋದ್ರಿಂದ ನಮ್ಮ ಕನ್ನಡದ ಸಿನಿಮಾಗಳನ್ನ ನಾವು ನೋಡಿ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಇನ್ಯಾರು ಮಾಡ್ತಾರೆ ಅಲ್ಲ. ಸೊ ಹಾಗಾಗಿ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ನೋಡಿ ಹರಸಿ ಹಾರೈಸಿ ಬೆಳೆಸಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.